ಬಂದಿರುವ ಎಲ್ಲ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ವಿಜಯ್ ಸರ್ ಬಗ್ಗೆ ಒಂದು ಹೇಳಬೇಕು, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ದುನಿಯಾಕ್ಕಿಂತ ಮುಂಚೆ ಸಲಗ ಮಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇ ಬಂತು. ಲ್ಯಾಂಡ್ ಆದ್ಮೇಲೆ ನ್ಯಾಷನಲ್ ಹೈವೇ ಹೋಗುತ್ತೆ ಈ ಸಲಗ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ 14 ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಜೊತೆಗೆ ಬರ್ತಾ ಇದೆ. ಸರ್, ಸತ್ಯಪ್ರಕಾಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಪ್ರೊಡಕ್ಷನ್ಸ್ ಒಳ್ಳೇದಾಗಲಿ. ಹಾಗೆ ಜಡೇಶ್ ಕೆ ಹಂಪಿ, ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂಥ ಡೈರೆಕ್ಟ್ರು. ನಾನು ಹೇಳಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು. ತೆಲುಗುದಲ್ಲಿ ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ಮ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಹಾಗೆ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಸಲಗ ನಮ್ಮ ನೆಚ್ಚಿನ, ನಮ್ಮಂತ ಈ ಕಪ್ಪಗಿರೋರಿಗೆ ಸಿನಿಮಾದಲ್ಲಿ ಸ್ವಲ್ಪ ಅವಕಾಶಗಳು ಎಲ್ಲ ಬಂದಿದೆ. ಕರಿಯ ಐ ಲವ್ ಯು ಆದ್ಮೇಲೆ ಕರಿಯ ಐ ಲವ್ ಯು ಅಲ್ವಾ? ಲ್ಯಾಂಡ್ ಲೋಡ್ ಸಿನಿಮಾ ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕಥೆಯನ್ನ ಹೇಳಕೊಟ್ಟಿದ್ದಾರೆ ಜಡೇಶ್ ಹಂಪಿ ಅವರು. ಸಲಗ ಭೀಮಾ, ದುನಿಯಾ ವಿಜಯವರು ದೊಡ್ಡ ಒಂದು ಜವಾಬ್ದಾರಿಯನ್ನ, ಸಮಾಜದ ಸುಮಾರು ಡೊಂಕುಗಳನ್ನ, ಸಮಾನತೆಯನ್ನ ಸಾರುವಂತ ಕೆಲಸ. ವೈಯಕ್ತಿಕವಾಗಿ ಕೂಡ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಾನತೆಗೆ ಧಕ್ಕೆ ಆಗುತ್ತೆ, ಅಲ್ಲಿ ವಿಜಯ್ ಸರ್ ಇರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಂತ ಒಂದು ಅದ್ಭುತ ಪಾತ್ರದ ಮೂಲಕ ಜಡೇಶ್ ಅವರು ಮಣ್ಣಿನ ಕಥೆಯನ್ನ ಹೇಳಕೊಟ್ಟಿದ್ದಾರೆ. ಧೈರ್ಯ ಮಾಡಿ, ಗಟ್ಟಿತನ ಮಾಡಿ ಸಾರಥಿ ಫಿಲಿಮ್ಸ್, ಕೆ.ವಿ. ಸತ್ಯಪ್ರಕಾಶ್ ಅವರು, ಹೇಮಂತ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನನಗೆ ದುನಿಯಾ ಆದ್ಮೇಲೆ ವಿಜಯ್ ಸರ್ ಜೊತೆ ಅಭಿನಯಿಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಇದೇ 23ನೇ ತಾರೀಕು ಸಿನಿಮಾ ದೂರಿಯಾಗಿ ಕಾಣಿಸ್ತಾ ಇದೆ, ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಕೂಡ ಸಿನಿಮಾ ನೋಡಿ, ಖಂಡಿತ ನೋಡ್ತೀರ ಅಂತ ಗೊತ್ತು ನನಗೆ. ಜಡೇಶ್ ಅವರಿಗೆ, ದುನಿಯಾ ವಿಜಯ್ ಸರ್ಗೆ, ಅವರ ಅಭಿಮಾನಿಗಳಿಗೆ, ಕೆ.ವಿ. ಸತ್ಯಪ್ರಕಾಶ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ಕನ್ನಡಕ್ಕೆ ಹೊಸ ಒಂದು ಆಯಾಮದ ಚಿತ್ರ ಮತ್ತೊಂದು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ದುನಿಯಾ ವಿಜಯ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ವಿ ಲವ್ ಯು. ಆಕ್ಚುಲಿ ಇವತ್ತು ಅಭಿಮಾನಿಗಳ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ನಾನು. ಅಂದರೆ ನಾನು 20ನೇ ತಾರೀಕು ಆಚರಿಸ್ತಾ ಅವ್ರಿಗೋಸ್ಕರ ಆಯೋಜಿಸಿರೋ ಕಾರ್ಯಕ್ರಮ ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ.